ಬಿಜೆಪಿಯನ್ನ ಕಟ್ ಹಾಕಬೇಕು ಅಂತ ಮತ್ತೊಂದು ಹೆಜ್ಜೆಯನ್ನ ಮುಂದಿಟ್ಟಂತೆ ಕಾಣಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಸಂಪುಟ ಸಭೆಯಲ್ಲಿ ಕೋವಿಡ್ ಅಕ್ರಮ ಕುರಿತಂತಹ ಚರ್ಚೆಗೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಬಿಜೆಪಿ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಮಹಾಮಾರಿ ಕೊರೋನಾ ಬಂದಿತ್ತು. ಆ ಸಂದರ್ಭದಲ್ಲೂ ಕೂಡ ಬಿಜೆಪಿ ಅನೇಕ ಅಕ್ರಮಗಳಲ್ಲಿ ತೊಡಕೊಂಡಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವರದಿ ಕೂಡ ಸಿದ್ಧವಾಗಿದೆ. ಮಧ್ಯಂತರ ವರದಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಇದನ್ನೇ ಇಟ್ಕೊಂಡು ಬಿಜೆಪಿಗರ ವಿರುದ್ಧ ಪ್ರಬಲ ಅಸ್ತ್ರ ತಯಾರಿ ಮಾಡೋದಕ್ಕೆ ಸಿದ್ಧವಾದಂತೆ ಕಾಣಿಸ್ತಾ ಇದೆ ಕಾಂಗ್ರೆಸ್ನ ಸರ್ಕಾರ. ಇನ್ನು ವರದಿ ಮೇಲೆ ನಿರ್ಣಯ ಕೈಗೊಳ್ಳೋದಕ್ಕೆ ಅಂತ ಸಂಪುಟ ನಾಯಕರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರಂತೆ. ವರದಿಯನ್ನ ಆಧಾರವಾಗಿಟ್ಕೊಂಡು ತನಿಖೆ ನಡೆಸಬೇಕು ಅನ್ನುವಂಥ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಬಿಜೆಪಿಯ ಅವಧಿಯಲ್ಲಿ ಕೋವಿಡ್ ವೇಳೆ ಅಕ್ರಮ ನಡೆದಿರುವಂಥ ಆರೋಪಗಳಿದ್ದಾವೆ. ಆಕ್ಸಿಜನ್ ಇಂದ ಹಿಡಿದು ಬೆಡ್ ಇಂದ ಹಿಡಿದು ಜೊತೆಗೆ ಮಾಸ್ಕ್ ವರೆಗೂ ಕೂಡ ಏನೇನು ಅಕ್ರಮ ಮಾಡಿದ್ದಾರೆ, ಎಷ್ಟೆಷ್ಟು ಡಬಲ್ ಅಮೌಂಟ್ ಅನ್ನ ತೆಗೆದುಕೊಂಡು ಇವುಗಳನ್ನ ಮಾರಾಟ ಮಾಡಿದ್ದಾರೆ, ಇದೆಲ್ಲದ್ರ ಬಗ್ಗೆ ಕೂಡ ಒಂದಷ್ಟು ಅಕ್ರಮದ ಬಗ್ಗೆ ರಿಪೋರ್ಟ್ ಕೂಡ ಸಲ್ಲಿಕೆ ಆಗಿದೆ. ವೈದ್ಯಕೀಯ ಪರಿಕರಗಳಿರ್ಬೋದು, ವಸ್ತುಗಳ ಖರೀದಿಯಲ್ಲಿ ಇದರಲ್ಲೆಲ್ಲ ಕೂಡ ಅವ್ಯವಹಾರ ನಡೆದಿತ್ತು ಅನ್ನುವಂಥ ಗಂಭೀರ ಆರೋಪಗಳೇನಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕುನ್ನಾ ಅವರ ಕಡೆಯಿಂದ ಒಂದು ವರದಿ ಕೂಡ ಸಲ್ಲಿಕೆ ಆಗಿದೆ, ಮಧ್ಯಂತರ ವರದಿ. ಆ ವರದಿಯನ್ನೇ ಆಧಾರವಾಗಿಟ್ಕೊಂಡು ಈ ಬಿಜೆಪಿ ನಾಯಕರ ವಿರುದ್ಧ ಪ್ರಬಲ ಅಸ್ತ್ರ ಮಾಡ್ಕೊಳ್ಬೇಕು ಅಂತ ಕಾಂಗ್ರೆಸ್ ನಿರ್ಧಾರ ತೆಗೆದುಕೊಂಡಿದೆಯಂತೆ. ನಿಗದಿತ ಬೆಲೆಗಿಂತ ಹೆಚ್ಚು ಬೆಲೆಗೆ ಖರೀದಿಸಿ ವಂಚನೆ ಮಾಡಿದ್ರು. ಆ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಯಾಮಾರಿಸಿದ್ರು. ಎಷ್ಟೋ ಜನರು ಆಕ್ಸಿಜನ್ ಇಲ್ಲದೆ ಸಾವನ್ನಪ್ಪಿದ್ರು, ಬೆಡ್ಗಳಿಲ್ಲದೆ ಸಾವನ್ನಪ್ಪಿದ್ರು. ಎಷ್ಟೋ ಜನರಿಗೆ ಸರಿಯಾದಂಥ ಪರಿಕರಗಳಿರಲಿಲ್ಲ. ವೈದ್ಯರಿಗೆ ಬೇಕಾಗಿರುವಂಥ ಕಿಟ್ಗಳೇನಿದ್ದಾವೆ ಅವುಗಳಿಗೆ ಸಂಬಂಧಪಟ್ಟಂತೆ ಕೂಡ ಡಬಲ್ ರೇಟ್ನಲ್ಲಿ ಮಾರಾಟ ಮಾಡ್ತಿದ್ರು. ಹೀಗೆ ಒಂದಷ್ಟು ಅಕ್ರಮಗಳು ನಡೆದಿದ್ದಾವೆ ಅನ್ನುವಂಥ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿವೃತ್ತರಾಗಿರುವಂತಹ ಕುನ್ನಾ ಅವರೇನಿದ್ದಾರೆ ನಿವೃತ್ತ ನ್ಯಾಯಮೂರ್ತಿ ಕುನ್ನಾ ಅವರ ವರದಿ ಏನಿದೆ ಅದನ್ನೇ ಆಧಾರವಾಗಿಟ್ಕೊಂಡು ಈಗ ಸರ್ಕಾರ ಸಜ್ಜಾಗ್ತಾ ಇದೆ. ಬಿಜೆಪಿ ನಾಯಕರ ವಿರುದ್ಧ ಒಂದಷ್ಟು ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನ ಈಗ ಕುನ್ನಾ ನೇತೃತ್ವದ ಆಯೋಗ ನೀಡಿರೋದ್ರಿಂದ ಆ ವರದಿಯನ್ನ ಆಧಾರವಾಗಿಟ್ಕೊಂಡು ಆ ಸಂದರ್ಭದಲ್ಲಿ ಯಾವ್ಯಾವ ಸಚಿವರು ಏನೇನು ಅಕ್ರಮವನ್ನ ಮಾಡಿದ್ರು, ಸುಧಾಕರ್ ಅವರು ಇರ್ಬೋದು, ಅದೇ ರೀತಿಯಾಗಿ ಆ ಸಂದರ್ಭದಲ್ಲಿ ಯಾರೆಲ್ಲ ಇಲಾಖೆಯಲ್ಲಿದ್ದರು ಅವರೆಲ್ಲರ ವಿರುದ್ಧ ಕೂಡ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಈಗ ಕಾಂಗ್ರೆಸ್ ಸರ್ಕಾರ ಸಜ್ಜಾದಂತೆ ಕಾಣಿಸ್ತಾ ಇದೆ. ಹಾಗಾಗಿನೇ ಈ ವರದಿಯನ್ನು ಗಂಭೀರವಾಗಿ ಸರ್ಕಾರ ಪರಿಗಣಿಸಿದಂತೆ ಇದೆ. ಸಿಎಂ ಸಿದ್ದರಾಮಯ್ಯನವರು ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೇರಿದಂತೆ ಈ ವರದಿಯನ್ನು ಇಟ್ಕೊಂಡು ಬಿಜೆಪಿ ನಾಯಕರ ವಿರುದ್ಧ ಯಾವ ರೀತಿಯಾಗಿ ನಾವು ಫೈಟ್ ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರ ಅಥವಾ ಚರ್ಚೆಯನ್ನ ಮಾಡಿದಂತೆ ಕಾಣಿಸ್ತಾ ಇದೆ. ಹೀಗಾಗಿನೇ ಕೋವಿಡ್ ವರದಿಯನ್ನ ಅಂದ್ರೆ ಕೋವಿಡ್ ಸಂದರ್ಭದಲ್ಲಿ ಆದಂತಹ ಹಗರಣಗಳ ಸಂಬಂಧಪಟ್ಟಂತೆ ವರದಿಯನ್ನ ಗಂಭೀರವಾಗಿ ಸರ್ಕಾರ ತೆಗೆದುಕೊಂಡಂತೆ ಕಾಣಿಸ್ತಿದೆ.